ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ತುಂಬಾ ಈಸಿಯಾದಂತಹ ಎಲ್ಲರಿಗೂ ಇಷ್ಟವಾಗುವಂತಹ ಈ ಚಿಪ್ಸ್, ಇದು ಬಾಳೆಕಾಯಿ ಚಿಪ್ಸ್. ಬಾಳೆಕಾಯಿ ಚಿಪ್ಸ್ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟಪಟ್ಟು ತಿನ್ನುವಂಥದ್ದು ಒಂದು ಸ್ನ್ಯಾಕ್ಸ್ ರೆಸಿಪಿ. ಆದರೆ ಇದು ಮನೇಲೇ ಮಾಡ್ತಾಯಿದ್ದೀನಿ, ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅಂದರೆ ಬಾಳೆಕಾಯಿನ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ 2 ಬಾಳೆಕಾಯಿ ಇದೆ. ಇದನ್ನು ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ, ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು ಮಕ್ಕಳು ನಾನೇ ಮಾಡಿದ್ದೆ ಅಂತ ಹೇಳಿದರೆ ನಂಬೋದಿಲ್ಲ, ಅವರು ಅಷ್ಟು ರುಚಿಯಾಗಿತ್ತು ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇತ್ತು. ಹೊರಗಡೆಯಿಂದ ತಂದು ಯಾಕಪ್ಪ ತಿಂತೀವಿ ಅಂತ ಅನಿಸ್ಬಿಡುತ್ತೆ. ಈ ರೀತಿ ಮಾಡಿ ತಿನ್ನಿ ಮತ್ತು ಮಕ್ಕಳಿಗೂ ಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಇಲ್ಲಿ ನಾನು ಸಿಪ್ಪೆಯನ್ನೆಲ್ಲ ನೀಟಾಗಿ ಈ ಥರ ತೆಗೆದು ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ ನಾನು ಸಿಪ್ಪೆ ತೆಗೆದುಬಿಟ್ಟು ಈಗ ಸೈಡಲ್ಲಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಡ್ತೀನಿ. ಮೊದಲು ನೀಟಾಗಿ ಸಿಪ್ಪೆ ಎಲ್ಲ ಸ್ವಲ್ಪ ತಕ್ಕೋಬೇಕಾಗತ್ತೆ ಅಷ್ಟೇ, ಅಂದರೆ ಬೇಗನೆ ಆಗುತ್ತೆ. ಒಂದು 15 ನಿಮಿಷದಲ್ಲೇ ಆಗುವಂಥ ಒಂದು ರೆಸಿಪಿ ಇದು. ಈಗ ಇನ್ನೊಂದು ಬಾಳೆಕಾಯಿ ಇದೆ ಅಲ್ವಾ, ಅದನ್ನು ಕೂಡ ನಾನು ಈ ಥರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇಟ್ಕೊಳ್ತೀನಿ. ಸಿಪ್ಪೆ ತೆಗೆದ ತಕ್ಷಣವೇ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರಲ್ಲಾದರೂ ಇಡ್ಬೋದು ಅಥವಾ ನೀಟಾಗಿ ತೊಳ್ಕೊಬೇಕು. ತಕ್ಷಣ ನೀರಲ್ಲಿ ಹಾಕಿ ನೀಟಾಗಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ನೋಡಿ ಈ ರೀತಿ ಮಾಡಿಬಿಟ್ಟು ಈಗ ಇದನ್ನೆಲ್ಲ ನಾನು ಸೈಡಲ್ಲಿ ಇಟ್ಟು ಇದನ್ನು ಕೂಡ ಅಷ್ಟೇ ನಾನು ಈಗ ಇದನ್ನು ನೀಟಾಗಿ ತೊಳ್ಕೊಂಬರ್ತೀನಿ ಒಂದು ಟೈಮು. ಸೊ ಈಗ ತೊಳೆದ ನಂತರ ಏನಾಗುತ್ತೆ ಅಂದರೆ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಒಂದು ಬಟ್ಟೆಯಿಂದ ಇದನ್ನೆಲ್ಲ ನೀರು ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನೆಲ್ಲ ಒರೆಸ್ಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ಒರೆಸ್ಕೊಂಡು ಆಯಿತು. ಈಗ ಇದನ್ನು ನಾವು ಮನೆಯಲ್ಲೇ ಈ ರೀತಿ ತೋರಿಸ್ತಾ ಇದ್ದೀನಿ ನಾನು, ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಯಾಕಂದರೆ ಹೊರಗಡೆ ಅಂದರೆ ಈ ಸ್ಟ್ರೀಟ್ ಸೈಡಲ್ಲೆಲ್ಲ ಮಾಡ್ತಿರ್ತಾರೆ, ನೀವು ನೋಡ್ತಾ ಇರ್ಬೋದು. ಆ ರೀತಿ ಅಂತೂ ನಮಗೆ ಡೈರೆಕ್ಟ್ ಎಣ್ಣೆಯಲ್ಲಿ ಈ ಥರ ಮಾಡ್ಲಿಕ್ಕಂತೂ ಆಗಲ್ಲ, ಯಾಕಂದರೆ ಅವ್ರಿಗಷ್ಟು ತುಂಬ ಕ್ವಾಂಟಿಟಿ ಮಾಡ್ತಿರ್ತಾರೆ ಮತ್ತು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವರಿಗೆ. ನಾವು ಮನೇಲಿ ಯಾವಾಗಾದರೂ ಈ ರೀತಿಯಾಗಿ ಏನಾದರೂ ಚಿಪ್ಸ್ ತಿನ್ನಬೇಕು, ಮನೆಯಲ್ಲೇ ಹೆಲ್ದಿಯಾಗಿ ಏನಾದ್ರು ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನಾನು ತುರಿದ್ಬಿಟ್ಟು ಅಂದರೆ ಆ ಚಿಪ್ಸ್ ಆಕಾರದಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಏನಂದರೆ ಇದು 3 ಲೇಯರ್ ಇದೆ ನೋಡಿ, ಹಾಗಾಗಿ ಸ್ವಲ್ಪ ಒಂದು ರೌಂಡ್ ಶೇಪಲ್ಲೂ ಮಾಡಿಕೊಂಡೆ ನಾನು, ಹಾಗೆ ಸ್ವಲ್ಪ ಉದ್ದುದ್ದ ಶೇಪಲ್ಲೂ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಮಾಡಿಕೊಂಡೆ. ಸಿಂಗಲ್ ಇದ್ದರೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ನನಗೆ 3 ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಈ ಥರ ತುರಿಲಿಕ್ಕೆ, ಆದರೆ ತುಂಬ ಚೆನ್ನಾಗಿ ತುಂಬ ತೆಳುವಾಗಿ ಬಂದಿದೆ ನೋಡಿ. ಯಾವ ಗಾತ್ರದಲ್ಲಿ ಬೇಕಾದರೂ ಮಾಡ್ಬೋದು, ಈ ಥರ ದೊಡ್ಡ ಸೈಜಲ್ಲೂ ಮಾಡ್ಬೋದು ಅಥವಾ ರೌಂಡ್ ಶೇಪಲ್ಲೂ ಕೂಡ ನೀವು ಮಾಡ್ಕೋಬೋದು. ಬಟ್ ಚಿಪ್ಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದನ್ನು ಎಲ್ಲ ಏನು ಚಿಪ್ಸ್ ಮಾಡಿ ತುರಿದಿಟ್ಟಿದ್ವಲ್ಲೋ ಅದನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮೊದಲು ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು. ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ನಂತರ ಮತ್ತೆ ಹೈ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊತ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ, ಫ್ರೈ ಮಾಡೋವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ, ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಮಗೆ ಆಗಲಿಲ್ಲ ಅಂದರೆ. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಪರ್ಫೆಕ್ಟಾಗಿ ಇದಾಗಿದೆ. ಈಗ ಇದನ್ನು ತೆಗೆದಿಡ್ತಾ ಇದ್ದೀನಿ ನೋಡಿ. ಅದೇ ರೀತಿ ಉಳಿದಿರೋಂಥದ್ದನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಹೇಳಿದ್ನಲ್ಲ ಫ್ರೆಂಡ್ಸ್, ಬೇಗ ಆಗುತ್ತೆ. ಏನಂದರೆ ಬಾಳೆಕಾಯಿ ತೊಳೆದು ಆ ಸಿಪ್ಪೆ ತೆಗೆದು ನಾವು ಅದು ತುರಿದು ಅಂದರೆ ಸ್ಲೈಸ್ ಮಾಡಿಡ್ತೀವಲ್ಲ ಚಿಪ್ಸಿಗೆ, ಸೊ ಅವಾಗ ಒಂದು ಟೈಮ್ ಬೇಕಾಗುತ್ತೆ. ಫ್ರೈ ಮಾಡ್ಲಿಕ್ಕಂತೂ ಟೈಮೇ ಬೇಕಾಗಿಲ್ಲ, ಬೇಗನೆ ಆಗುತ್ತೆ. ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಕೆಲವರು ಈಗ ಹೊರಗಡೆ ಏನು ಮಾಡ್ತಾರೆ, ಬೇಕ್ರಿಲೆಲ್ಲ ಮೊದಲೇ ಎಣ್ಣೆಯಲ್ಲಿ ಏನಂದರೆ ಅರಿಶಿನ ಪುಡಿ ಹಾಕ್ಬಿಡ್ತಾರೆ, ಹಾಗಾಗಿ ಅದು ಯೆಲ್ಲೋ ಕಲರ್ ಕಾಣಿಸುತ್ತೆ, ಹಳದಿ ಕಲರ್. ನಾವು ಮನೇಲೇ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಚಾಟ್ ಮಸಾಲನ ಹಾಕ್ಕೋಬೇಕಾಗತ್ತೆ, ಅಥವಾ ಆಮ್ಚೂರ್ ಪೌಡ್ರ್ ಇದು ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನಂತರ ಇದರಲ್ಲಿ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ನೋಡಿ ಅಲ್ವಾ. ಸೊ ಹಾಗಾಗಿ ತುಂಬಾ ಈಸಿಯಾಗಿ ಬಾಳೆಕಾಯಿ ಚಿಪ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಮಾಡಿ. ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತಿದೆ, ರುಚಿ ಮಾತ್ರ ಸೂಪರ್, ಮಾಡಲಿಕ್ಕೆ ಕೂಡ ತುಂಬ ಈಸಿ. ಇದು ನನ್ನ ಮಕ್ಕಳಿಗೆ ನಾನು ಈ ರೀತಿ ಮಾಡಿಕೊಟ್ಟೆ, ಸ್ಕೂಲಿಂದ ಬಂದ ತಕ್ಷಣ ತುಂಬ ಇಷ್ಟಪಟ್ಟು ತಿಂದರು, ಮತ್ತು ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಕೂಡ ಹಾಕ್ಕೊಡ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.